ನಂದಿನಿ, ಅನ್ನ ಹಾಕಿಸ್ಕೊ. ಇನ್ನೊಂದು ಸಣ್ಣಗಿನ ಹಾಕಿಸ್ಕೋದು ಏನು ಬರೀ ಒಂದೊಂದು ತುತ್ತೆ ತಿಂತಿದ್ಯಲ್ಲ, ಅಚ್ಚುಕಟ್ಟಾಗಿ ಹಾಕಿಸ್ಕೊ. ತುಪ್ಪನ ಕಾಯಿಸ್ ಮಾಡ್ತೀವಿ. ಊರಿಂದ ಒಂದ್ಸರಿ ಬೆಣ್ಣೆ ತಗೊಬಂದಿದ್ದೆ, ಬೆಣ್ಣೆ ಓದೇ ಬೇಕಾದ್ರೆ ಹಾಕಿಸ್ಕೊ. ಬೇಡ, ಮೊದ್ಲು ಇದನ್ನೇ ಖಾಲಿ ಮಾಡ್ತೀನಿ ಇರು. ಒಸಿ ಇದ್ದದ ಒಂದು ಚೂರು ಹಾಕೊಂಡ್ರೆ ಹೆಚ್ಚಕ್ಕೆ ಬೇರೆ ಹಾಕಿ ಮಾಡಿದ್ದೆ ತಟ್ಟೆ ತುಂಬವ. ಉಣ್ಣು ಅಂತ ಮೊದಲನ್ನ ಖಾಲಿ ಮಾಡ್ತೀನಿ. ನೀನು ಊಟ ಮಾಡ್ಕೊ. ಅದೇನೋ ಕೆಲಸ ಮಾಡಬೇಕು ಅಂತಿದ್ದಲ್ಲ, ಮಾಡ್ಕೊಬಿಡು. ನಾನು ಬೇಕಾರೆ ಆಮೇಲೆ ಕರಿತೀನಂತೆ ಸುಮ್ಮನೆ ನನ್ನಿಂದ ಅದು ಕೆಲಸ ಕೆಟ್ಟಿಗೆ. ಏನಾದ್ರು ಕೆಲಸ ಇದ್ರೆ ಮಾಡ್ಕೊ, ಆಮೇಲೆ ಕುತ್ಕೊಂಡು ಮಾತಾಡೋಕ್ಕಾಯ್ತದೆ. ಅದಕ್ಕೆ ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೆ. ತಾಳು, ಏನಾದ್ರು ಬೇಕಾರೆ ನನ್ನ ಕರಿ, ಬರ್ತೀನಿ. ಆಮೇಲೆ ಉಣ್ಕೊ, ನಾನು ಖಾಲಿ ಮಾಡು. ಬಿಸಿನೀರು ಕಾಯ್ಸ್ಕೊಬತ್ತೀನಿ ತಾಳು. ಮರ್ತೇ ಬಿಟ್ಟೆ ನಾನಂತುವೆ. ಅಲ್ಲ ಇದ್ವಲ್ಲ ಅವನೇ ಕೊಡು. ಆರೋಗ್ಯವೇ ಸುಮ್ಮಿರು. ಮಳೆ ಹೊತ್ತು ಬೇರೆ ಸೀತಾಪಥ ಆದದು, ಆರೋಗ್ಯವೇ ಬಿಸಿತ್ತೀನಿ. ನಂದಿನಿ, ಏನ್ ಮಾಡ್ತಿದ್ದಿ? ಬಾ, ಅದೇ ಊಟ ಮಾಡ್ತಿದ್ದೆ, ಊಟ ಮಾಡು ಬಾ. ಊಟ ಗಿಟ್ಟ ಏನು ಬೇಡ, ನನ್ನ ಮೇಲೆ ಮಾಡ್ತೀನಂತೆ, ಊಟ ಮಾಡು ನೀನು. ಆ ಮೊಗಿನ ಹೂವು ಕರ್ಕೊಂಡಿದ್ದದ ಇಲ್ಲ ಮನ್ಗಿದ್ದದ ಮೊಗಿನ ಅತ್ತೆ ಆಟ ಆಡಿಸ್ತಿತ್ತು. ಏನೋ ಹೇಳ್ಬೇಕು ಕಣ್ಣಂದಿನಿ. ಏನೋ ಹೇಳ್ಬೇಕು. ಏನೋ ಹೇಳು. ಹಿಂಗಂತಾಳೆ ಅಂತ ಬೇಜಾರು ಮಾಡ್ಕೋಬೇಡ. ಅದೇಯ ನೀನು ಪಾರತಿ ಜೊತೆಗೆ ಅದೇ ಕಂಗಿದ್ದಿ ನೀನು. ಏನ ಪಾರತಿ ಜೊತೆಗೆ ಅದೇ ಕಂಗಿದ್ದಿ ಅಂತ ಹಂಗಂದ್ರಿ ಏನರ್ಥ? ಹಂಗಿದ್ದಿ ಅಂದ್ರೆ ಏನು? ಚೆನ್ನಾಗೇನಿಲ್ಲ, ಚೆನ್ನಾಗೇ ಮಾತಾಡ್ತೀನಿ. ಅವಳು ನನ್ನ ಜೊತೆಗೆ ಚೆನ್ನಾಗವಳೆ. ನೀನು ಮಾತಾಡ್ತಾರ ಅರ್ಥ ಏನು? ಸುಮ್ಮ ನಂಗೆ ಏನು ಅರ್ಥ ಆಯ್ತಲ್ಲ. ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಿ, ಏನು ಎತ್ತ? ನಾವಂತೂ ಜಗ್ಗಗಳು ಆಡ್ಕೊಂಡೇ ಇಲ್ಲಪ್ಪ. ಚೆನ್ನಾಗೇ ರಿಗಾಡ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿವಿಲ್ಲ. ಇನ್ನೇನು ಇನ್ನೆಂಗಿರ್ಬೇಕು? ಹಂಗಲ್ಲ, ಆ ಪಾರತಿ ಸರಿಯಾಗಿದ್ದಾಳ ನಿನಗೆ? ನಿಂದು ಲೆವೆಲೇನೋ ಅವಳ ಲೆವೆಲೇನೋ? ಅವಳು ನೋಡಿದ್ರೆ ಹಂಗವಳೆ, ನೀನು ನೋಡ್ರೆ ಕೋಟೆದೇಶ್ವರನ ಮದುವೆ ಆಗಿದ್ದಿ. ಹೆಂಗಿರ್ಬೇಕು ಅವಳನ್ನೆಲ್ಲ ತಲೆ ಮೇಲೆಲ್ಲ ಕೂರಿಸ್ಕೊಂಡು ಇಷ್ಟ ಬಂದಂಗೆ ಆಡ್ತಾ ಕೂತಿದ್ದೀರ. ನಿಂಗೇನು ಗೊತ್ತಾಯ್ತಿಲ್ವ ನಂದಿನಿ? ಹೇಳಿದ್ರೆ ಸುಮ್ಮ ಸರಿಲ್ಲ ಹಿಂಗಂತಾಳಲ್ಲ ಅಂತ ಅನ್ಕೋಬೇಡ ನೀನು. ನಾನು ಇನ್ನೊಳದಕ್ಕೆ ಹೇಳೋದು. ಅತ್ತೆಗೆ ಮರ್ಯಾದೆ ಕೊಡೋಕ್ಕಿಲ್ಲ, ಗೌರವ ಕೊಡೋಕ್ಕಿಲ್ಲ ಅವಳು. ಅಂಥದ್ರಲ್ಲಿ ನೀನು ಬಂದಾಗ್ಲಿಲ್ಲವ ಹಂಗೆ ನೋಡ್ಕೊತಿದ್ದಿ. ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ. ಅದಕ್ಕೆ ನಿನ್ಗೇನು ಗೊತ್ತಾಯ್ತಿಲ್ವಾ ಯಾರ ಜೊತೆ ಹೆಂಗಿರ್ಬೇಕು ಏನು ಎತ್ತ ಅಂತ? ಸುಮ್ಮನೆ ಯಾವಾಗ ನೋಡಿದ್ರು ಪಾರತಿ 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 ಅಂತಲೇ ಇರ್ತಿದ್ದಿ. ಅವ್ಳು ಮಗಿನ ಕರ್ಕೋಬೇಡ ಹಂಗೆ ಸಂಜೆ ಗಂಟೆ. ಅತ್ತೇನು ಸಂಜೆ ಗಂಟೆ ಬಟ್ಟೆ ಮೇಲೆ ಹುಚ್ಚೆಯಕ್ಕೆ ಬರ್ತಾನೆ ಅವನಂತುವೆ. ಏನೋ ಅಲ್ಲಿ ಜಾಗ ಇಲ್ವೇನೋ ನನಗೆ. ನೀನು ಹೇಳಿದ್ರೆ ನೀನು ಅರ್ಥ ಮಾಡ್ಕೊಳಕ್ಕಿಲ್ಲ. ಅತ್ತೇನೆ ಹೆಂಗೆ ನೋಡ್ಕೊತಾಳೆ ಅಂತ ಚೆನ್ನಾಗಿ ಗೊತ್ತು. ನೀನೇ ಯಾಚಿಕೆ ಗೊತ್ತಂಗೆ ನೆಗ್ನೆಗಿತ್ತಂಗೆ ಮಾತಾಡ್ಸ್ಕೊಂಡಿರೋದು. ನಿನ್ನ ಗಂಡ ದುಡ್ಡು ಕಾಸನೆಲ್ಲ ಇಟ್ಟನಲ್ಲ ಶ್ರೀಮಂತ ಅಲ್ವಾ ಅದಕ್ಕೆ. ಇಲ್ಲಾಂದ್ರೆ ನಿನ್ಯಾರು ಮಾತಾಡ್ಸೋರು? ನೀನು ಬಂದಾಗ ತಿರುಗು ನೋಡ್ತಿದ್ದಿಲ್ಲ ನಿಂತ ದುಡ್ಡು ಕಾಸು ಕಿತ್ತಾಕಕ್ಕೆ ಹಂಗೆ. ಆಮೇಲೆ ಏನಾರು ನೀನು ಕಾಸು ಗೀಸು ಕೊಡೋಕ್ಕೆ ಬಿಚ್ಕಿಚ್ಬಿಟ್ಟು ಅವಳು ಸರಿಲ್ಲ. ಕಾಸು ಬವಳಿ ಅವಳು ಕತೆ. ಅವಳ ಬಗ್ಗೆ ನಿಂಗೆ ಒಂದು ಚೂರು ಗೊತ್ತಿಲ್ಲ. ನಾನು ಇಲ್ಲಿ ಇವನೆಲ್ಲ ನಾನೇ ತಿಳ್ಕೊಂಡಿನಿ. ಅಷ್ಟು ದಿವಸದಿಂದ ನೀನು ಏನು ತಿಳ್ಕೊಂಡಿಲ್ವ ಅವಳ ಬಗ್ಗೆ? ಅವಳ ಜೊತೆ ಮಾತಾಡಬೇಡ. ಅವಳು ಸರಿಲ್ಲ, ಬರೀ ಮನೆ ಹಾಡಿ. ಅವಳನ್ನ ನೀನು ತಲೆಗೆಲೆ ಮೇಲೆ ಕೂರಿಸ್ಕೊಳಕ್ಕೆ ಹೋಗ್ಬೇಡ. ಎಷ್ಟು ಇರಿಸ್ಬೇಕು ಅಷ್ಟು ಇರಿಸು ನೀನು. ಹೇಳಿದ್ರು ನೀನು ತಲೆಗೆ ಹಾಕೊಳಕ್ಕಿಲ್ಲಕ್ಕಂತ ತಕೋ. ಹೇಳಿ ನನಗೆ ಸಾಕಾಯ್ತದೆ. ಅದಕ್ಕೆ ಹೆಂಗೆ ಆಡ್ತಿದ್ದಿ ನೀನು? ನಿನಗೊಂಚೂರಾರು ಬುದ್ಧಿ ಬೇಡವಾ? ನನಗೆ ಹೊಸಿ ಬಟ್ಟೆ ಹೊರಕಿಲ್ಲ. ಅತ್ತೆ ನೋಡಿದ್ರೆ ಅತ್ತೆಗೊಂಚೂರು ಮರ್ಯಾದೆ ಕೊಡೋಕ್ಕಿಲ್ಲ, ನೆಟ್ಗೂ ಅಟ್ಕಿ ಕೊಡೋಕ್ಕಿಲ್ಲ, ಏನೂ ಇಲ್ಲ. ಮಾಡ್ಬಿಟ್ಟು ಮಡಗ್ಬಿಡ್ತಾಳೆ ನಾಯ ಎತ್ಕೊಂಡು ತಿನ್ನಕ್ಕೆ. ಹೋಗಿ ಮನಿಕೊಬಿಡ್ತಾಳೆ. ಅತ್ತೆನ ಹೆಂಗೆ ನೋಡ್ಕೋಬೇಕು ಮರ್ಯಾದೆಯಿಂದ? ಮರ್ಯಾದೆ ಕೊಡೋಕ್ಕಿಲ್ಲ ಅತ್ತೆಗೆ. ಅತ್ತೆ ಕೊಡ್ಬೇಕಾದ್ ಮರ್ಯಾದೆಯ ನಿಂತ ಕಾಸದಲ್ಲ ಅದು ಕೋಡಿ ಹೊಡಿಬತ್ತಾಳೆ ನಿಂತಕ್ಕೆ. ಸುಮ್ಮನೆ ಎಲ್ಲಿ ಎಷ್ಟು ಇರ್ಬೇಕು ಅಷ್ಟು ಇರ್ಸ್ಕೊ. ಅವಳನ್ನ ತಲೆ ಮೇಲೆ ಕೂರಿಸ್ಕೊಬೇಡಕತ್ತೆ. ಅವಳು ಕಾಸಿಲ್ಲ, ಕರಿಮಣಿ ಇಲ್ಲ, ಎಲ್ಲ ತಲೆ ಮೇಲೆ ಕೂರಿಸ್ಕೊ ಕೂತ್ಕೊಳ್ವಿ ಅವಳನ್ನ. ಅಲ್ಲ ಕನ್ಸುಮ್ಮ, ನೀನು ಎತ್ತಕ್ಕೆ ಹಿಂಗೆ ಆಡ್ತಿದ್ದಿ ನೀನು? ಅಲ್ಲ ಅವಳಿಗೂ ನಿನ್ಗೇನಾದ್ರು ಜಗಳ ಆಯ್ತಾ ಹೆಂಗೆ ಏನು? ಅದಕ್ಕೆ ಹೋಗು. ಭಾರಿ ಒಳ್ಳೆಯವಳು ಕತೆ ಪಾರತಿ. ಅವಳ ಬಗ್ಗೆ ನಿನಗೆ ಗೊತ್ತಿಲ್ಲದೇ ನೀನು ಮಾತಾಡ್ತಿದ್ದೆ. ಅವಳ ಬಗ್ಗೆ ಭಾರಿ ಒಳ್ಳೆಯವಳು. ನನಗೆ ಅಂತಲ್ಲ, ಸೂರ್ಯನವರು ಅಷ್ಟೇ ಪಾರತಿ ಕಡ್ರೆ ಭಾರಿ ಪ್ರೀತಿ, ಆಮೇಲೆ ಭಾರಿ ಅಭಿಮಾನ ಅವ್ರಿಗೂ. ನಮ್ಮ ಅತ್ತೆಯವರು ಅಷ್ಟೇ ಹೆಚ್ಚುಕಟ್ಟಾಗಿ ಎಲ್ಲರನ್ನೂ ಮಾತಾಡ್ತಾ ಇರ್ತಾರೆ. ಪಾರತಿ ಕಂಡ್ರೆ ಭಾರಿ ಆಸೆ. ಮನೆಗೆ ಬಂದಾಗೆಲ್ಲ ಹುಸಿ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ. ಹಂಗೇನು ಇಲ್ಲ ಕತೆ ಪಾರತಿ. ನೀನು ಹೇಳ್ದಂಗೆ ಸುಮ್ಮನೆ ಏನೇನೋ ಯೋಚನೆ ಮಾಡ್ಕೊ ಕೂತ್ಕೊಬೇಡ ನೀನು. ಅವಳೇನು ದುಡ್ಡು ಕಾಸಿಗೇನು ಬೆಲೆ ಕೊಡೋಳಲ್ಲ. ಯಾಕೆ ಅವ್ರ ಅಪ್ಪನ ಮನೇಲಿ ದುಡ್ಡು ಕಾಸಿಲ್ವಾ? ಅವಳನ್ನ ರಾಣಿ ಹೆಂಗೆ ನೋಡ್ಕೊಂಡಾರ ಅವ್ರ ಮನೇಲಿ. ಆದ್ರೂ ನನ್ನೆಲ್ಲ ಚೆನ್ನಾಗಿ ಹೆಂಗೆ ಭಾವಿಸ್ತಾಳೆ. ಬಿಡೋಳು ದುಡ್ಡು ಕಾಸು ಏನು ಕೇಳಕ್ಕಿಲ್ಲ ಕತೆ. ನನಗೇನು ದುಡ್ಡು ಕಾಸು ಬೇಡ, ಅವಳು ಕೊಡೋದು ಬೇಡ, ಏನು ಬೇಡ. ಅವಳು ಬಂದಾಗ ಚೆನ್ನಾಗಿ ಮಾತಾಡ್ತಾಳಲ್ಲ ಅಪ್ಪನ ಮನೆ ಅನ್ಕೊ ಬಂದಾಗ ಅಷ್ಟೇ ಸಾಕು. ಇನ್ನೇನು ಬೇಕು ಅದಕ್ಕಿಂತ? ಅಂದಿನಿ ಅದಕ್ಕೆ ನಾನು ಹೇಳಿದ್ದು. ನಿಂತ ದುಡ್ಡು ಕಾಸಿರೋದಕ್ಕೆ ಅವಳು ಮಾತಾಡ್ತಿರೋದು ಗೊತ್ತಾ? ಇಲ್ಲಾಂದ್ರೆ ಅವಳು ನಿನ್ನ ಮೂಸು ನೋಡ್ತಿದ್ದಿಲ್ಲ. ನಿನಗೆ ಏನು ಹೇಳಿದ್ರು ಅರ್ಥ ಆಯ್ಕಿಲ್ಲಕ್ಕಂತ ತಕೋ. ಅತ್ತೆ ಅದಕ್ಕೆ ಹಂಗೆ ಬೇಜಾರು ಮಾಡ್ಕೊಂಡಿರೋದು. ನೀನು ಹೇಳಿದ ಮಾತು ಕೇಳಕ್ಕಿಲ್ಲ, ನವೀನ್ ಮಾವನು ಹೇಳಿದ ಮಾತು ಕೇಳಕ್ಕಿಲ್ಲ. ಬೇಕಾದ್ರೆ ನನಗೆ ಒಳ್ಳೇದೇಳು. ಕಂಡ್ರೆ ಆಗಲ್ವಲ್ಲ ಅದಕ್ಕೆ ಹೆಂಗೆ ಆಡ್ತಾಳೆ ಅಂತ ಅಂದ್ರು ಅನ್ಕೊಬಿಡ್ತಿದ್ದೀರಿ ನೀವಂತುವೆ. ನಾನು ಹೇಳೋ ನಮ್ಮ ಅತ್ತೆ ಮಗಳು ಚೆನ್ನಾಗಿರ್ಲಿ ಅಂತ ನಾನು ಹೇಳಿದ್ರೆ ನೀವು ಯಾರು ಅರ್ಥ ಮಾಡ್ಕೊಳಕ್ಕಿಲ್ಲ. ನನಗಂತೂ ಬೇಜಾರಾಯ್ತದೆ ಕಣಪ್ಪ. ನನಗೆ ಏನು ಬೇಜಾರು ಗೊತ್ತಾ? ನಿನ್ನ ನೋಡಿ ನಿನ್ನ ಪ್ರೀತಿನ ನೀನು ನಾದ್ನಿ ಅನ್ಬಿಟ್ಟವಳು ಆಸೆ ಮಾಡ್ತಿಲ್ಲ. ನಿಂತವಿರೋ ದುಡ್ಡು ಕಾಸನ್ನ ಆಸೆ ಮಾಡ್ತಾ ಇರೋದು ನಂದಿನಿ. ನೀನು ಯಾತಿಗೆ ಅರ್ಥ ಮಾಡ್ಕೊತಾ ಇಲ್ಲ? ಹೇಳು, ಅದಕ್ಕೆ ಅರ್ಥ ಮಾಡ್ಕೊತಾ ಇಲ್ಲ. ಸರಿ, ಊಟ ಉಣ್ಣೋದಕ್ಕೆಲ್ಲ ಹುಷಾರಾಗಿ ಉಣ್ಣು. ಹುಸಿಯ ಚೆಕ್ ಮಾಡ್ಕೊಂಡು ನಂಬಕಾಯ್ಕಿಲ್ಲ ಕತೆಯಲ್ಲಿ. ಯಾರನ್ನೂ ಏನು ನಂಬಕಾಯ್ಕಿಲ್ಲ ಮನೇಲಿ. ಹುಷಾರಾಗಿರು. ನಿನ್ನೆ ನಂಬ್ಕೊಂಡು ನಿಮ್ಮ ಗಂಡ ಅತ್ತೆ ಮಾವ ಎಲ್ಲ ಅವ್ರ ಆಮೇಲೆ ಅತ್ತೆ ನೋಡು ಸುಮ್ಮ, ನೀನು ಅನ್ಕೊಂಡಂಗೆ ಏನೂ ಇಲ್ಲ. ನೀನು ಯಾಕದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಒಂದು 4 ದಿವಸ ಇರ್ತೀನಿ ಹೋಯ್ತೀನಿ. ಸುಮ್ಮನೆ ಜಗಳ ಕಲೆ ಎಲ್ಲ ಏನು ಮಾಡೋಕ್ಕೆ? ನೆಗ್ನೆಗಿತ ಇದ್ಬಿಟ್ಟು ಹೋಯ್ತೀನಿ. ನೀನು ತಲೆಗೆಲ್ಲ ಕೆಡ್ಸ್ಕೊಬೇಡ. ಸುಮ್ಮನೆ ಬಿಟ್ಟಾಕು ನೀನು. ಏನೋ ಅದ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಬರಬೇಡ. ನೀನು ಹೇಳಬೇಡ.
ನೀನು ಹೇಳಿದ್ರು ನಾನು ಕೇಳಕ್ಕೂ ಇಲ್ಲ. ಸುಮ್ಮನೆ ಯಾಕೆ ವೇಸ್ಟ್ ಮಾತುಗಳು ನಾನು ಏನಾರು ಹೇಳುದ್ನಾ ಪಾರತಿ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ನಿಂಗೆ ಹಂಗಿದ್ದಿ ಹಿಂಗಿದ್ದಿ ಅಂತವ ಹೇಳು. ನೀನವಳು ಸರಿ ಇಲ್ಲ ಅಂತ ಹೇಳಿದ್ದಾನ ಇಲ್ಲ ಹೋಗಿ ಏನಾರು ಚಾಡಿ ಹೇಳಿದ್ದಾನ? ಏನೂ ಇಲ್ಲ. ಏನೋ ಬಂದೀನಿ ಚೆನ್ನಾಗಿ ಮಾತಾಡ್ತಾಳೆ ತಿನ್ಕೊ ಹೋಯ್ತಾಳೆ ಇನ್ನೇನು ಬೇಕು. ನಾನು ಕೆಲವರು ಒಟ್ಟಿಗೆ ಸೇರ್ಸೋಕ್ಕಿಲ್ಲ ನಾದ್ಯರ್ನ ಹತ್ಕೆಲ್ಲ ಓದಿಸ್ಕೊಂಡ್ರೆ ಇದಕ್ಕೆ ವಾಸಿತಾನೆ. ನನಗೆ ದುಡ್ಡು ಕಾಸೇನು ಬೇಕಾಗಿಲ್ಲ. ನನ್ನ ಗಂಡನೇ ಅಚ್ಚುಕಟ್ಟಾಗಿ ಸಂಪಾದನೆ ಮಾಡ್ತಾನೆ. ನನ್ನ ಗಂಡ ನಮ್ಮ ಮನೇಲಿ ಬೇಕಾದಂಗೆ ಅದೇ ಏನು ಅಪ್ಪನ ಮನೆಗೆ ಬಂದಾಗ ಅಚ್ಚುಕಟ್ಟಾಗಿ ಇರಬೇಕು. ಅದು ಬಿಟ್ರೆ ಇನ್ನೇನು ಸುಮ್ಮನೆ ಏನೇನೋ ಮಾತಾಡೋಕೆ ಬರಬೇಡ. ಬುಟ್ಟಾಕು ನೀನು ಅದು ನೀನು ಏನು ಹೇಳಿದ್ವಿ ನಾ ಕೇಳ್ತಾ ಕೂತ್ಕೊಳ್ಳೋಣ. ಹೇಳು ಇನ್ನೆರಟಿಗೆ ಹೋಗೋಣ. ನನ್ನ ಅಣ್ಣ ಇರೋನೊಬ್ಬ ಅವನ ಜೊತೆ ಜಗಳ ಆಡ್ಕೊಂಡ್ರೆ ಆದದ. ನೀನೊಳೆ ಚೆನ್ನಾಗಿ ಮಾತಾಡ್ತಿದ್ದಿ ಏನಾರು ಆಗಲಿ ನಿನ್ನ ಮಾತು ಕೇಳ್ಬಿಟ್ರೆ ಅದೇ ಇರೋನೊಬ್ಬನ ಅಣ್ಣನ ಕಳ್ಕೊಂಡು ನಿಂತ್ಕೋಬೇಕಾಯ್ತದೆ. ಹೆಂಗಾರು ಇರಲಿ ಬಿಡು. ಅವಳಿಷ್ಟ ಪಾರತಿ ಅವ್ಳಿಗೆ ಹೆಂಗೆ ಬೇಕು ಹಂಗೆ ಇರ್ತಾಳೆ ಅಂತ ತಕೋ. ಅದಕ್ಕೆಲ್ಲ ನಾವೇನು ಮಾಡೋಕ್ಕದು. ಅವಳು ಇಷ್ಟ ಬಂದಂಗೆ ಇರಲಿ. ಬರ್ತೀನಿ ಹೋಯ್ತೀನಿ 4 ದಿವಸ ಇರ್ತೀನಿ ಅಪ್ಪನ ಮನೆ ಅಂತ ಆಸೆಗೆ ಹೋಯ್ತೀನಿ. ಮಾತುಕತೆ ಎಲ್ಲ ಏನು ಮಾಡೋಕ್ಕೆ ಬಂದಾಗ ಚೆನ್ನಾಗಿ ನೋಡ್ಕೊತಾಳೆ. ಅಚ್ಚುಕಟ್ಟಾಗಿ ಅಡುಗೆ ಮಾಡಿ ಇರ್ತಾಳೆ ನೆಗ್ನೆಗಿತಾ ಇರ್ತಾಳೆ ಸಾಕಲ್ವಾ. ಅದಕ್ಕಿಂತ ಇನ್ನೇನು ಬೇಕು. ಅವ್ರ ಕೈಲಿ ಆದಷ್ಟು ಬಟ್ಟೆ ಗಿಟ್ಟೆನ ತತ್ತಾರೆ ಬೇಡ ಅನ್ಬೇಕಲ್ಲ. ನನ್ನ ಗಂಡ ತಂದು ಕೊಡ್ತಾನೆ ಸರಿ ಅಪ್ಪನ ಮನೇಲಿ ತಂದಂಗೆ ಪ್ರೀತಿ ಸಿಕ್ಕದ ಅಂದ್ಬಿಟ್ಟು ತೆಗಿಸ್ಕೊತೀನಿ. ನೀನೇನು ಹೇಳಕ್ಕೆ ಬರಬೇಡ ಸುಮ್ಮ ನಡಿ. ಬೆಂಡೆಕಾಯಿ ಗೊಜ್ಜು ಭಾರಿ ಚೆನ್ನಾಗದೆ. ನೀನು ಸಿಕ್ಕ ಉಣ್ಣು ಹೋಗು ತುಪ್ಪ ಹಾಕೊಂಡು ಬಿಸಿ ಬಿಸಿಯೇ. ಸುಮ್ಮನೆ ಅದಕ್ಕೆ ವೇಸ್ಟ್ ಮಾಡ್ತೆಲ್ಲ ಮಾತಾಡಿ ಬಾಯಿಗೆ ನೋಯಿಸ್ಕೊಂಡು ಅವನಿಗೆ ಉಣ್ಣು ಹೋಗುವನು ಬಂದಳಂತ ಊಟ ಮಾಡ್ಕೊಂಡು ಮಗಿನ ಕರ್ಕೊಂಡಳ ಅಂತಾನು ತೊಡ ಅವ್ನಿಗೆ ಉಣ್ಣ ಕೇಳಿ ಹೋಗು. ನಾನೆಲ್ಲ ನವೀನ್ ಅವ್ನಿಗೆ ಒಬ್ಬನಿಗೆ ಮಾಟ ಮಂತ್ರ ಮಾಡಿ ತನ್ನ ಕಡೆಗೆ ಎಳ್ಕೊಂಡವಳೆ ಅಂತ ಅನ್ಕೊಂಡಿದ್ದೆ. ಈಗ ಗೊತ್ತಾಯ್ತು. ಇನ್ನೊಂದಿನೇನು ಬಿಟ್ಟಿಲ್ಲ ಅವಳು. ಇವಳನ್ನು ಬಿಟ್ಟಿಲ್ಲ. ಇವಳನ್ನ ತನ್ನ ಕಡೆ ಕೆಳಕಾಬಿಟ್ಟವಳೆ. ಅಷ್ಟೇ ಹೇಳಿದ್ರು ಕೇಳ್ತಿಲ್ವಲ್ಲ. ಇವಳು ತಲೆಯಲ್ಲಿ ಏನೋ ಲದ್ದಿ ತುಂಬಿದದೋ ಇಲ್ಲ ಬುದ್ಧಿ ಇದ್ದದೋ ನಿಜವಾಗ್ಲೂ ಇನ್ನೊಂದಿನಿಗೆ ಬುದ್ಧಿನೇ ಇಲ್ಲ ಕಂತಕೋ. ಅವಳು ಹೇಳೋದನ್ನೆಲ್ಲ ನಮ್ಕ ಕೂತವಳಲ್ಲ ಇವಳಿಗೆ ನಿಜವಾಗ್ಲೂ ಬುದ್ಧಿಗಿದ್ದದ. ಅಯ್ಯೋ ಭಗವಂತ ಇದು ಯಾಕೆ ಹಿಂಗಾಡಳು. ಅಷ್ಟೇ ಹೇಳ್ತಾನೆ ಬಂದಾಗ್ಲಿದ್ದ ಹಂಗಿರು ಹಿಂಗಿರು ಅಂತ. ನನ್ನ ಮಾತೇ ಕೇಳಿಸ್ಕೊತಾ ಇಲ್ಲ. ಅವಳು ಇಷ್ಟ ಬಂದಂಗೆ ಆಡ್ತಾಳೆ. ನನ್ನೇ ಬಿಡ್ತೀನಿ ಅಂತಾಳೆ ಹೊರತು ಪಾರತಿ ಬಿಡ್ತೀನಿ ಅಂತ ಇಲ್ಲ. ಏನಾರು ಬೇಕಾದ್ರೆ ನಾವು ಏನಾರು ಮಾವನ ಮದುವೆಗಕ್ಕೆ ನಾನು ಹೋಯ್ತೀನಿ ಅಂದರೆ ಎಲ್ಲ ಒಪ್ಕೊಂಡ್ರು ಮಾವನ ಒಪ್ಕೊಂಡ್ರೆ ಇವಳು ಒಪ್ಕೊಂಡಳ ನಂದಿನಿ ಬೇಡ ಅಂತಾಳೆ ಬೇಕಾರೆ ಅಂತೇವಳಯ್ಯ. ಅಲ್ಲ ಇವಳೇನು ಅಕ್ಕ ತಂಗಿ ಅವಳು ಸಂಜೆ ಗಂಟೆ ಪಾರತಿ ಪಾರತಿ ಅಂತಾಳಲ್ಲ. ಏನು ನೆಗ್ನೆಗಿತ ಒಂದಿಷ್ಟು ಅನ್ನ ಸಾರು ಮಾಡ್ಕೊಟ್ಬಿಟ್ರೆ ಸಾಕು ತಿನ್ಕೊಂಡು ನಾಯಿನಂಗೆ ಹೋಗೋಕ್ಕೆ. ನಾವಾಗಾದ್ರೆ 10 ರೂಪಾಯಿ ಸೇರಿಸ್ತಿಲ್ಲ ಅಂತ ಅವಳನ್ನ. ಇವಳು ನೋಡು ಹೆಂಗೆ ಆಡ್ಕೊಂಡು ನಿಂತಿದ್ದಾಳು. ಪಾರತಿ 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 ಅನ್ಕೊಂಡು ಸೀಮ್ಗಿಲ್ದಾರ ಅದಕ್ಕೆ ನದ್ನೀರು ಮೈಯೆಲ್ಲ ಹುರಿದೋಯ್ತದೆ ಯಾವಾಗ ನೋಡಿದ್ರೆ ಪಾರತಿ ಪಾರತಿ ಅನ್ಕೊಂಡು. ಹೇಳೋದು ಮಾತು ಕೇಳೋಕ್ಕಿಲ್ಲ. ಅತ್ತೆ ಹಂಗೆ ಬೇಜಾರು ಮಾಡ್ಕೊಳ್ಳೋದು ಯಾರು ನನ್ನ ಮಾತು ಕೇಳೋಕ್ಕಿಲ್ಲ ಮನೇಲಿ ಅಂತ ಪಾಪ. ಇವರಿಂದ ಆಡಿ ಆಡಿ ನಮ್ಮ ಅತ್ತೆಗೆ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟದೆ. ಸುಮ್ಮ ಏನು ಯೋಚನೆ ಮಾಡ್ತಾನಿದ್ದೀವಿ. ಏನೂ ಇಲ್ಲ ಹೊಟ್ಟೆ ಸಿತಾಳ ನೋಡ್ಬೇಕು. ಅದಕ್ಕೆ ಸುಮ್ಮ ಅದಕ್ಕೆ ಹಂಗೆ ಹೋಯ್ತದಿ ಕೋಪ ಮಾಡ್ಕೊಂಡು ಏನಾಯ್ತು ಬೈಲಿದು ಏನು ಹೇಳು ಬೈಲಿ. ಏನೂ ಇಲ್ಲ ಹೊಟ್ಟೆ ಸಿತಾಳ ಅನ್ನಕ್ಕ ಬರ್ತೀನಿ. ಅಲ್ಲ ಇವ್ರು ಹೇಳ್ತಾರೆ ಅಂದ್ಬಿಟ್ಟು ನಮ್ಮ ಅಣ್ಣನ ಸಂಬಂಧ ನಾನು ಕಳ್ಕೊಳಕ್ಕದ. ಇವರೊಳೆ ಚೆನ್ನಾಗಿ ಮಾತಾಡ್ತಾಳಕ್ಕಂತ ತಕ ಇವಳು ಅಂತಿದೆ. ಏನಾರು ಹೋಗ್ಲಿ ಭಾರಿ ಚೆನ್ನಾಗಿ ಮಾತಾಡ್ತಾಳೆ. ನಮ್ಮ ಅಣ್ಣನ ಜೊತೆಗೆ ಮಾತ್ಬಿಟ್ಬಿಡು ಅಂತ. ಇರೋನೊಬ್ಬ 4-5 ಜನ ಇದ್ದಾರೆ. ಒಬ್ಬ ಇಲ್ಲ ಅಂದ್ರೆ ಇನ್ನೊಬ್ಬನ ಜೊತೆಗೆ ಚೆನ್ನಾಗಿರೋದು ಅನ್ನಕ್ಕೆ ಇವಳು ಮಾತು ಕೇಳ್ಕೊಬಿಟ್ಟು ಏನೋ ಹಬ್ಬ ಉಣ್ಮೆಗಾರು ಬರ್ತೀನಿ ಅಪ್ನಟ್ಟಿಗೆ ಅದು ಇಲ್ಲ ನಿಂತ್ಕೊಬಿಡು ಅಂತ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಕ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.